ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಾವು ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ಅಲ್ಲಮ ಪ್ರಭುಗಳು ತಮ್ಮ ವಚನದ ಮುಖಾಂತರ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಬನ್ನಿ ಅಂತಹ ಒಂದು ಒಳ್ಳೆಯ ವಚನವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಚನ ನೋಡಿ ಹೀಗಿದೆ: ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ನಿಂದೆ ನೋಡಯ್ಯ, ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೆನಲ್ಲ, ಗುಹೇಶ್ವರನೆಂಬ ನಿತ್ಯ ನಿರಂಜನ ರೂಹಿಲ್ಲದ ಗನವ ಕಂಡೆನಯ್ಯ. ಅಂದರೆ ಅಲ್ಲಮ ಪ್ರಭುಗಳು ಇಲ್ಲಿ ಹೇಳ್ತಾ ಇದ್ದಾರೆ, 5 ಜನರ ಸಂಘದಿಂದ ಬಂದಿದ್ದೀನಿ ನಾನು ಇಲ್ಲಿಗೆ, 5 ಜನರ ಸಂಘದಿಂದ ನಾನು ನಿಂತಿದ್ದೇನೆ ನೋಡಯ್ಯ ಅಂತ ಅಲ್ಲಮರು ಹೇಳ್ತಾ ಇದ್ದಾರೆ. ಈ 5 ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರೂ ನಾನೊಬ್ಬನೇ ನಿಸ್ಸಂಗಿಯಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ ಇದ್ದೀನಲ್ಲ. ಏನು ಅಲ್ಲಮ ಪ್ರಭುಗಳು ಯಾಕೆ ನಾನಿದ್ದೀನಿ ಇವರೆಲ್ಲ ಹೋದರು ಅಂತಿದ್ದಾರೆ ಅಂದರೆ, ಆತ್ಮದ ಸ್ವಗತದ ಭಾಷೆ ಅಂದರೆ ಏನು, ಅದ್ಭುತವಾದ ವಿಷಯ ನೋಡಿ. ದೇಹದ ಬಗ್ಗೆ ಹೇಳ್ತಿರೋ ತತ್ವ ಇದು. ನನಗೆ ತುಂಬ ಇಷ್ಟವಾದ ಅಲ್ಲಮರ ವಚನಗಳಲ್ಲಿ ಇದು ಕೂಡ ಒಂದು. ಯಾಕೆ ಅಂತ ಅಂದರೆ, ಆತ್ಮದ ಈ ಆಟೋಬಯೋಗ್ರಫಿಯನ್ನು ಕೇಳಿ ಇದನ್ನು 5ರ ಸಂಘದಿಂದ ಬಂದೆ ನೋಡಯ್ಯ ಅಂದರೆ ಇದೊಂದು ಆತ್ಮದ ಆಟೋಬಯೋಗ್ರಫಿ ಅಂತ ಅಂದ್ಕೊಳ್ಳಿ. ಇದನ್ನು 5ರ ಸಂಘದಿಂದ ಬಂದೆ ನೋಡಯ್ಯ, ಆತ್ಮನಲ್ಲಿ ಹೇಗೆ ಬಂತು 5ರ ಸಂಘದಿಂದ? ಈ 5 ಅಂದರೆ ಏನು ಅಂದರೆ ಪಂಚಭೂತಗಳು. ಪಂಚಭೂತಗಳಿಂದಲೇ ಅಲ್ವಾ ಈ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ತಯಾರಾಗಿರೋದು. ಅದರಲ್ಲಿ ನಮ್ಮ ದೇಹವು ಕೂಡ ಸೇರಿಕೊಂಡಿದೆ. ಪಂಚಭೂತಗಳು ಅಂದರೆ ಏನು? ನೀರು, ಭೂಮಿ, ಬೆಂಕಿ, ಗಾಳಿ ಮತ್ತು ಆಕಾಶ. ಇದಿಷ್ಟೇ ಈ ಜಗತ್ತಿನಲ್ಲಿ. ಇದರ ಮಿಶ್ರಣದಿಂದಲೇ ಜಗತ್ತು, ಭೌತಿಕ ಜಗತ್ತು, ಮೆಟೀರಿಯಲ್ ವರ್ಡ್ ಅಥವಾ ಮಾರ್ಟಿನ್ ಅವರು ತತ್ವಗಳಲ್ಲಿ ಹೇಳಿರೋ ಹಾಗೆ ಆಂಟಿಕ್ ವರ್ಡ್ ಅಂದರೆ ONTIC ಆಂಟಿಕ್ ವರ್ಡ್ ಅಂದರೆ ಅದು ಹುಟ್ಟಿರೋದೇ ಪಂಚಭೂತಗಳಿಂದ. ನೀರು, ಭೂಮಿ, ಬೆಂಕಿ, ಗಾಳಿ, ಆಕಾಶ. ಬೆಂಕಿ ಒಂದನ್ನು ಇನ್ನೊಂದಕ್ಕೆ ಪರಿವರ್ತಿಸುತ್ತೆ. ಗಾಳಿ ನಮ್ಮಲ್ಲಿ ಹೊರಗಡೆನೂ ಗಾಳಿ ಇರಬೇಕು, ಹೊರಗಡೆನೂ ಗಾಳಿ ಇರಬೇಕು. ಆಕಾಶ ನಾವು ಜಗತ್ತನ್ನು ಇನ್ಹ್ಯಾಬಿಟ್ ಮಾಡೋಕ್ಕೆ, ನಾವು ಜಗತ್ತಿನಲ್ಲಿ ಬದುಕೋಕೆ ಬೇಕಾಗಿರುವುದು ಏನು? ವ್ಯೋಮಾಕಾಶ. ಆಕಾಶ ಇಲ್ಲದಿದ್ದರೆ ನಾವೆಲ್ಲರೂ ಒಬ್ರಿಗೊಬ್ರು ಅಂಟಿಕೊಂಡೇ ಹುಟ್ಟಿರೋದಕ್ಕೆ ಸಾಧ್ಯ ಆಗ್ತಿತ್ತಾ? ಅಂದರೆ ಪಂಚಭೂತಗಳು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದರಿಂದಲೇ ನಮ್ಮ ದೇಹವೂ ಇದೆ, ಇವೆಲ್ಲವೂ ನಮ್ಮ ದೇಹದಲ್ಲೂ ಇದೆ. ನೀರು ಇದೆಯಾ? ಹೌದು, ನೀರಿನ ಅಂಶದ ರಕ್ತಗಳಿದೆ. ಭೂಮಿ ಅಂದರೆ ಏನು? ಮಣ್ಣಿನಿಂದ ಹುಟ್ಟಿದ ಆಹಾರವನ್ನು ಸೇವಿಸುವುದರಿಂದ ನಮ್ಮಲ್ಲಿ ಭೂಮಿಯ ಒಂದು ಅಂಶ ಆ ಗಿಡಕ್ಕೆ ಹೋಗಿರುತ್ತೆ, ಗಿಡದ ಒಂದು ಅಂಶ ನಮ್ಮಲ್ಲಿ ಇರುತ್ತೆ. ಅಂದರೆ ಭೂಮಿಯ ಅಂಶವೂ ನಮ್ಮಲ್ಲಿ ಇದೆ. ಬೆಂಕಿ ಅಂದರೆ ಏನು? ಎಷ್ಟೋ ನಾವು ಫುಡ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಬೆಂಕಿಯನ್ನು ಉಪಯೋಗಿಸಲೇಬೇಕು. ಅದಲ್ಲದೆ ಒಳಗಡೆನೂ ಕೂಡ ಒಂದು ಅಗ್ನಿ ಇದೆಯಲ್ಲ, ಏನು ತಿಂದಿದ್ದನ್ನು ಬರ್ನ್ ಮಾಡುತ್ತಲ್ಲ, ನಮ್ಮ ಡೈಜೆಸ್ಟ್ ಸಿಸ್ಟಮ್ ಅದು ಸಹ ಒಂದು ಅಗ್ನಿ ಅಲ್ವಾ. ವಾಯು ಕೂಡ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಆಕಾಶ, ಇನ್ನು ಬುದ್ಧ ಹೇಳಿರುವ ಹಾಗೆ ಹೊರಗಡೆಯ ಆಕಾಶ ಒಳಗಿನ ಆಕಾಶಕ್ಕಿಂತ ತುಂಬ ಚಿಕ್ಕದು. ಅದನ್ನು ಕಂಡುಕೊಂಡವರು ಕೇವಲ ಸ್ವಲ್ಪ ಜನ. ಹೀಗಿದ್ದಾಗ ಪಂಚಭೂತಗಳಿಂದಾದ ಜಗತ್ತಿನಿಂದ ಬಂದ ಈ ಪಂಚಭೂತಗಳಿಂದ ಮಾಡಿದ ನನ್ನ ದೇಹ 5ರ ಸಂಘದಿಂದ ಬಂದಿತ್ತು. ಅದರಲ್ಲಿ ಆತ್ಮ ಟೆಂಪ್ರವರಿಯಾಗಿ ತಾತ್ಕಾಲಿಕವಾಗಿ ನೆಲೆಗೊಂಡಿತ್ತು. 5ರ ಸಂಘ ಅಂದರೆ 5 ಪಂಚಭೂತಗಳ ಸಂಘದಿಂದ ಮಿಶ್ರಣದಿಂದ ಹುಟ್ಟಿದ ಈ ದೇಹ ಬಂದಿದೆ ನೋಡಯ್ಯ, 5ರ ಸಂಘದಿಂದ ನಿಂದೆ ನೋಡಯ್ಯ. ದೇಹ ಅನ್ನುವುದು ಪಂಚಭೂತಗಳಿಂದ ಆಗಿ ನಿಂತಿತ್ತು. ಸ್ವಲ್ಪ ದಿನಗಳು ಅಥವಾ ಸ್ವಲ್ಪ ವರ್ಷಗಳು ನೋಡಯ್ಯ. ಮುಂದಿನ ಸಾಲು ನೋಡಿ ಎಷ್ಟು ಅದ್ಭುತವಾಗಿದೆ. ಈ 5 ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು. ಅಂದರೆ ಈ 5 ಭೂತಗಳು, ಪಂಚಭೂತಗಳು ತಮ್ಮ ತಮ್ಮ ಬಟ್ಟೆ ಅಂದರೆ ಏನು? ಡ್ರೆಸ್ಸು, ಕಾಸ್ಟ್ಯೂಮ್ ಅಷ್ಟೇ ಅಲ್ಲ. ಬಟ್ಟೆ ಅಂದರೆ ದಾರಿ ಅನ್ನೋ ಅರ್ಥವೂ ಕೂಡ ಬರುತ್ತೆ. ಬಟ್ಟೆ ಅಂದರೆ ದಾರಿ ಅಂದರೆ ದಯವಿಟ್ಟು ಇದನ್ನು ಗಮನಿಸಿ, ಯಾಕೆಂದರೆ ಮುಂದಿನ ವಚನಗಳಲ್ಲಿ ಹೇಳುವಾಗ ಇದು ತುಂಬ ಮುಖ್ಯ ಆಗಿರುತ್ತೆ. ಬಟ್ಟೆಗೆಟ್ಟವರು ಅಂದರೆ ಏನು? ದಾರಿಗೆಟ್ಟವರು ಅಂತ ಹೇಳ್ತಾರೆ, ಬಟ್ಟೆ ಇಲ್ಲದವರು ಅಂತ ಅಲ್ಲ. ಈ 5 ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ಈ ಪಂಚಭೂತಗಳು ತಮ್ಮ ತಮ್ಮ ದಾರಿ ಹುಡುಕೊಂಡು ವಾಪಸ್ ಹೋಗ್ಬಿಟ್ವು. ಅಂದರೆ ನಮ್ಮ ದೇಹ ಪಂಚಭೂತಗಳಿಂದಾದ ಮಿಶ್ರಣವಾಗಿ ನಿಂತಿತ್ತು, ನಡೆದಿತ್ತು. ಮತ್ತು ಪಂಚಭೂತಗಳು ನಮ್ಮ ಮೂಲ ಪ್ರಕೃತಿಗೆ, ಮೂಲ ಫಾರಮ್ಗೆ ಹೋದಾಗ ಏನಾಗುತ್ತೆ ಸ್ನೇಹಿತರೆ? ಮಡಿಕೆ ಇದ್ದಂಗೆ ಅಂತ ಶಿಶುನಾಳ ಶರೀಫರು ನಮ್ಮ ದೇಹವನ್ನು ಹೇಳ್ತಾರಲ್ಲ. ಅಂದರೆ ಮಡಿಕೆಗೆ ಹೋಲಿಸ್ತಾರೆ ನಮ್ಮ ದೇಹವನ್ನು ಶಿಶುನಾಳ ಶರೀಫರು. ಯಾಕೆ ಅಂದರೆ ಮಡಿಕೆ ಮಣ್ಣಿನಿಂದ ಆಗಿರುತ್ತೆ. ಮಡಿಕೆ ಒಡೆದರೆ ಆ ಮಡಿಕೆಯಲ್ಲಿ ನೀರು ತುಂಬಿರ್ತೀವಿ, ಆ ನೀರು ಆತ್ಮ ಇದ್ದಂಗೆ.
ಆಮೇಲೆ ಮಡಿಕೆ ಅನ್ನೋದು ಹೊಡೆದು ಮತ್ತೆ ಮಣ್ಣಾಗುತ್ತೆ. ಅಂದರೆ ಮಣ್ಣು ಹಾಗೆ ಅಂದರೆ ಪಂಚಭೂತಗಳು ಹಾಗೆ. ನಮ್ಮಲ್ಲಿ ಇರುವ ಗಾಳಿ ನಾವು ಸತ್ತ ಮೇಲೆ ಅಥವಾ ದೇಹ ಕ್ಷೀಣಿಸಿದ ಮೇಲೆ ಏನಾಗುತ್ತೆ, ಮತ್ತೆ ಮೂಲ ಗಾಳಿಯಾಗಿ ಟೋಟ್ಯಾಲಿಟಿ ಆಫ್ ಇಯರ್ ಅಂತಾರಲ್ಲ, ಅದಕ್ಕೆ ಸೇರಿಕೊಂಡು ಬಿಡುತ್ತೆ. ದೇಹ ಕೊಳೆತು ಹೋಗುತ್ತೆ. ಅದರಲ್ಲಿ ಒಂದಿಷ್ಟು ಗಾಳಿ ಬಿಡುಗಡೆ ಆಗುತ್ತೆ, ಮೀಥೇನ್ ಬಿಡುಗಡೆ ಆಗುತ್ತೆ ಅಥವಾ ಸುಟ್ಟಾಗ ಹೊಗೆ ಆಗುತ್ತೆ. ಹೀಗಿರುವಾಗ ಐವರು ತಮ್ಮ ತಮ್ಮ ದಾರಿಯನ್ನು ಹುಡುಕೊಂಡು ಹೋದ್ರು. ಅಂದರೆ ಎಲ್ಲಿಂದ ಬಂದಿದ್ರೋ ವಾಪಸ್ ಅಲ್ಲಿಗೆ ಹೋಗ್ಬಿಟ್ರು. ದೇಹ ಎಲ್ಲಿಂದ ಬಂದಿತ್ತು, ದೇಹ ಮತ್ತೆ ವಾಪಸ್ ಹೋಯ್ತು. ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೆನಲ್ಲ, ನಾನೊಬ್ಬನೇ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ನಾನು ಅಂದರೆ ಯಾರಿಲ್ಲಿ? ಅದಕ್ಕೆ ಹೇಳಿದ್ದು ಇದು ಆತ್ಮದ ಆಟೋಬಯೋಗ್ರಫಿಕಲ್ ಟೋನ್ ಅಂತ. ಆತ್ಮ ತನ್ನ ಬಗ್ಗೆ ಸ್ವಗತದಲ್ಲಿ ಹೇಳ್ತಾ ಇದೆ. ಏನು ನಾನು, ನನಗೆ ದೇಹ ಅನ್ನೋದು ಬಂದಿತ್ತು ಅಂತ ಆತ್ಮ ಹೇಳುತ್ತೆ. ಆದರೆ ನಾನು ನಿಸ್ಸಂಗಿಯಾಗಿ ಉಳಿದೆನಲ್ಲ, ಆ ದೇಹಕ್ಕೆ ಅಂಟಿಕೊಳ್ಳಿಲ್ವಲ್ಲ. ನಾನು ಆ ದೇಹ ಸೃಷ್ಟಿಯಾಗಿತ್ತು, ಮತ್ತೆ ದೇಹ ಸತ್ತು ಹೋಯ್ತು, ಕೊಳೆತು ಹೋಯ್ತು, ಸುಟ್ಟು ಹೋಯ್ತು. ಆಮೇಲೆ ಮಾತ್ರ ನಾನು ನಿಸ್ಸಂಗಿಯಾಗಿ, ಸಂಗಿ ಅಂದರೆ ಏನು? ಸಂಘ ಅಟ್ಯಾಚ್ಮೆಂಟ್, ನಿಸ್ಸಂಗ ಅಂದರೆ ಡಿಟ್ಯಾಚ್ಮೆಂಟ್. ಯಾವತ್ತೂ ನಾನು ದೇಹಕ್ಕೆ ಅಟ್ಯಾಚ್ಡ್ ಆಗಿದ್ನೋ, ಬಂಧ ಮುಕ್ತನಾಗಿದ್ನೋ, ಬಂಧ ಮೋಕ್ಷನಾಗಿದ್ನೋ, ಆಗ ಗುಹೇಶ್ವರನೆಂಬ ನಿತ್ಯ ನಿರಂಜನ ರೂಹಿಲ್ಲದ ಘನವ ಕಂಡೆನಯ್ಯ. ಯಾವಾಗ ನಾನು ಈ ಜೀವನದಲ್ಲಿ ದೇಹ ಅನ್ನುವ ಮಡಕೆಯಲ್ಲಿ ಇದ್ದಾಗಲೇ ದೇಹದ ಅಂಟನ್ನು ಇಟ್ಟುಕೊಂಡು ಇದ್ನೋ, ತೊಲಗಿಸಿದ್ನೋ, ಆಗ ಗುಹೇಶ್ವರನೆಂಬ, ಗುಹೇಶ್ವರ ಅಂದರೆ ಪಾರಮಾರ್ಥಿಕತೆ ಎಂಬುವ, ಪಾರಮಾರ್ಥಿಕ ಶಕ್ತಿ ಎಂಬುವ ನಿತ್ಯ ನಿರಂಜನ. ನಿರಂಜನ ಅಂದರೆ ಏನು? ಶಾಶ್ವತವಾಗಿರುವಂತಹದ್ದು, ಶುದ್ಧವಾಗಿರುವಂಥದ್ದು. ಶಾಶ್ವತವಾಗಿ ಶುದ್ಧವಾಗಿರುವುದು ಯಾವುದು? ಆತ್ಮ. ದೇಹ ಅಶಾಶ್ವತ ಮತ್ತು ಶುದ್ಧವಾಗಿರಲು ಸಾಧ್ಯವಿಲ್ಲ, ಅಶುದ್ಧವಾಗಿರಲು ಸಾಧ್ಯವಿಲ್ಲ. ಶುದ್ಧಿಗಳನ್ನು ತನ್ನ ಮೇಲೆ, ತನ್ನ ಒಳಗಡೆ ಬೆರೆಸಿಕೊಳ್ಳುತ್ತಲೇ ಅದರಿಂದಾನೇ ಅಲ್ವಾ ನಾವು ದಿನ ಸ್ನಾನ ಮಾಡೋಕ್ಕಾಗೋದು. ಹಾಗಾಗಿ ನಿತ್ಯ ನಿರಂಜನ, ನಿತ್ಯವಾಗಿ ಶಾಶ್ವತವಾಗಿ ಶುದ್ಧವಾಗಿರುವ ರೂಹಿಲ್ಲದ ಘನವ ಕಂಡೆನಯ್ಯ. ರೂಹು ಅಂದರೆ ಏನಿಲ್ಲಿ? ರೂಹು ಅಂದರೆ ಏನು? ರೂಪ ಅಂದರೆ ಏನು? ಫಾರ್ಮ್ ಇಲ್ಲದೆ ಘನ. ಘನ ಅಂದರೆ ಏನು? ದೊಡ್ಡ ರೂಪವಿಲ್ಲದ ಘನವನ್ನು ನಾನು ಕಂಡೆ. ಯಾವಾಗ ನಾನು ದೇಹಕ್ಕೆ ಅಂಟಿಕೊಳ್ತದೆ, ಆತ್ಮ ಪ್ರಜ್ಞೆಯಲ್ಲಿಯೇ ಸ್ಥಿತವಾಗಿದ್ದೇನೋ, ಆಗ ದೇಹ ಬಂದಿದೆ. ನನಗೆ ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ವರ್ಷಗಳ ನಂತರ ದೇಹ ಕಿತ್ಕೊಂಡು ಹೋಗುತ್ತೆ, ಅರ್ಧೋಗುತ್ತೆ, ಸುಟ್ಟು ಹೋಗುತ್ತೆ, ಕೊಳೆತು ಹೋಗುತ್ತೆ. ಆದರೆ ನಾನು ಅನ್ನೋದು ಅವ್ಯಕ್ತವಾಗಿದೆ. ಭಗವದ್ಗೀತೆಯ ಪದಗಳಲ್ಲಿ ಹೇಳಬೇಕು ಅಂದರೆ ವ್ಯಕ್ತವಾಗಿರುವಂತಹದ್ದು ದೇಹ, ಅವ್ಯಕ್ತವಾಗಿರುವುದು ಆತ್ಮ. ಅವ್ಯಕ್ತ ಸ್ಥಿತಿಯಲ್ಲಿಯೇ ನಾವು ಪರಮಾತ್ಮನ ಜ್ಞಾನದಲ್ಲಿ ಕುಳಿತುಕೊಂಡಾಗ ವ್ಯಕ್ತವಾಗಿರುವುದೆಲ್ಲವೂ ನಮಗೊಂಥರ ಕನಸಿನ ರೀತಿ ಅನಿಸುತ್ತೆ. ನಮಗೆ ಆಗ್ತಿರುತ್ತೆ, ನಾವು ಅದಕ್ಕೆ ನಿಸ್ಸಂಗಿಯಾಗಿ ಉಳ್ಕೋತೀವಿ. ಅದನ್ನೇ ಅಲ್ಲಮರು ಹೇಳ್ತಾ ಇರೋದು, ನಿಸ್ಸಂಗಿಯಾಗಿ ಉಳಿದೆನಲ್ಲ. ಆಗ ನಿತ್ಯ ಸತ್ಯ, ನಿತ್ಯ ನಿರಂಜನ ರೂಪಿಲ್ಲದ ಘನ ಅಂದರೆ ದೊಡ್ಡೋರು. ಯಾವುದೋ ಒಂದು ಜ್ಞಾನೋದಯ ನನಗೆ ಸಿಕ್ಕಿದ ಪಾಠ ಅಂತೂ ಅಲ್ಲಮರು ಹೇಳ್ತಿರೋದು. ನಾವು ಸಾಧ್ಯವಾದಷ್ಟು ನಮ್ಮ ಆತ್ಮ ಅನ್ನುವ ಪ್ರಜ್ಞೆಯನ್ನು ಎಚ್ಚರಿಸಿಕೊಂಡಾಗ ಎಷ್ಟೋ ದುಃಖಗಳು, ದುಮ್ಮಾನಗಳು ಸಹಜವಾಗಿಯೇ ಕಡಿಮೆ ಆಗುತ್ತೆ. ಯಾರೋ ಏನೋ ಅಂತಿದ್ರು 3 ತಿಂಗಳ ಹಿಂದೆ ಅಂತ ಇವತ್ತು ಅದನ್ನು ನೆನಪಿಸ್ಕೊಳ್ಳೋದು ಅಹಂಕಾರದ ಮನಸ್ಸು, ಆತ್ಮವಲ್ಲ. ಆತ್ಮ ಯಾವತ್ತೂ ನಿತ್ಯ ನಿರಂಜನ. ಹಾಗಾಗಿ ಆದಷ್ಟು ಶುದ್ಧವಾಗಿ ಆತ್ಮವನ್ನು ನಾವೆಲ್ಲರೂ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.